lodged against them in PCR number 27/2019 and all consequent proceedings arising therefrom, including the order dated 28/2019, are quashed. Consequently, the petition filed by the complaint number 1426/2019 is dismissed. ಇದು ಹೈಕೋರ್ಟ್ ಆದೇಶ. ಇದನ್ನು ಚಾಲೆಂಜ್ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಗಂಗರಾಜು ಅವರು. ಸುಪ್ರೀಂ ಕೋರ್ಟು ಕಾಪಿ ನನ್ನ ಹತ್ರ ಇದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಕಾಪಿನೂ ಇದೆ. ಅಲ್ಲೂ ಸ್ಪೆಷಲ್ ಲೀವ್ ಪೆಟಿಷನ್ ಥರ ಪರಿಗಣಿಸುವಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡಿ ಅಂತ ಅಂದಾಗ ಅಲ್ಲೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದು ವಾದ ಪ್ರತಿವಾದವನ್ನು ಆಲಿಸಿದ ನಂತರ ದೇರ್ ಆಲ್ಸೋ ಇಟ್ ಇಸ್ ಬೀಂಗ್ ಡಿಸ್ಮಿಸ್ಡ್. ಇಟ್ ಈಸ್ ಡಿಸ್ಮಿಸ್ಡ್ ಇನ್ ದಿ ಇಯರ್ 2023. ದಿಸ್ ಇಸ್ ದಿ ಕ್ರಕ್ಸ್ ಆಫ್ ದಿ ಇಶ್ಯೂ. ಅದು 2 ಕಾಪಿನೂ ಕೊಡ್ತೀನಿ ನಾನು. ಯಾವುದು ಹೈಕೋರ್ಟ್ ಸುಪ್ರೀಂ ಕೋರ್ಟು ಡೇಟು 1/3/2021. ನಾನು ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮಾಧ್ಯಮದ ಮೂಲಕ ಪಂತ್ವಾನವನ್ನು ಆಹ್ವಾನ ಮಾಡ್ತೀನಿ ಕುಮಾರಸ್ವಾಮಿ ಅವರಿಗೆ. HD ಕುಮಾರಸ್ವಾಮಿ ಅವರೇ, ನೀವು ಮಾಡಿರುವಂಥ ಆಪಾದನೆ ಇದು ದಲಿತರು ಸೇರಿದ್ದಂಥ ಜಾಗ, ಅವ್ರನ್ನ ಇಲ್ಲಿಂದ ಒಕ್ಕಲೆಬ್ಬರಿಸಿ ಅವರಿಂದ ಕಸಿದುಕೊಂಡು ನೀವು ಅಲ್ಲಿ ಮನೆ ಕಟ್ಟಿದ್ದನ್ನು ದಾಖಲೆ ಬಿಡುಗಡೆ ಮಾಡಲ, ಎಲ್ಲ ದಾಖಲೆಗಳ ನಾತ ಇದ್ದಾವೆ ಅಂದ್ಬಿಟ್ಟು ಮಾಧ್ಯಮದ ಮುಂದೆ ಬಂದು ನೀವು ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ. ಆ 20ನೇ ಇಸ್ವಿನಲ್ಲಿ ಇದ್ದಂಥ ಡಾಕ್ಯುಮೆಂಟ್, ಪುಟ್ಟೇಗೌಡರ ವ್ಯಾಪ್ತಿನಲ್ಲಿ ಬರುವಂಥ ಡಾಕ್ಯುಮೆಂಟ್. 1 ಎಕರೆ 20 ಕುಂಟೆ ಅಂದರೆ 60 ಕುಂಟೆ ಟೋಟಲ್ ಅವರು ಅವ್ರ ಮಕ್ಕಳಿಗೆ ಹಂಚಿಕೆ ಮಾಡಿರುವಂಥದ್ದು. ಅದಾದ ಮೇಲೆ ಅದು ಹಿಂದೆ ಏನಿತ್ತು, ಅದು ಯಾರಿತ್ತು ಅನ್ನುವಂಥದ್ದು ಗೊತ್ತಿಲ್ಲ. ಬಹುತೇಕ ನಾನು ಈಗ ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿಯವರೇ ದಯಮಾಡಿ ಇದು ದಲಿತರಿಗೆ ಕೊಟ್ಟಿರುವಂಥ ಜಾಗವನ್ನು ನಾವು ಬಡಿದು ಎಬ್ಬಿಸಿ ಓಡಿಸಿ ಆ ಜಾಗವನ್ನು ಸಿದ್ದರಾಮಯ್ಯನವರು ತಗೊಂಡಿದ್ರು ಅನ್ನುವಂಥದ್ದು ನೀವೇನಾದರೂ ಪ್ರೂವ್ ಮಾಡಿಬಿಟ್ರೆ ಮುಖ್ಯಮಂತ್ರಿಗಳ ಪರವಾಗಿ ನಾನು ಪಂತ್ವಾನವನ್ನು ಆಹ್ವಾನ ನೀಡ್ತಾ ಇದ್ದೀನಿ ನಿಮಗೆ. ಐ ಆಮ್ ಚಾಲೆಂಜಿಂಗ್ ಬಿಫೋರ್ ಯು. ಅದನ್ನು ನೀವು ಪ್ರೂವ್ ಮಾಡಿಬಿಟ್ರೆ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ನಾವು ಕೊಡಿಸ್ತೀವಿ. ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ನಾವು ಕೊಡಿಸ್ತೀವಿ. ಇಲ್ಲ ಅಂದರೆ ಏನು ಮಾಡಬೇಕು, ನೀವು ರಾಜೀನಾಮೆ ಕೊಡ್ತೀರಾ? ಕುಮಾರಸ್ವಾಮಿ ಅವರೇ, ಸುಳ್ಳು ಆಪಾದನೆಗಳನ್ನು ಮಾಡಿಕೊಂಡು ನಿಮ್ಮ ರಾಜಕೀಯ ಜೀವನ ನಡೆಸುವಂಥದ್ದನ್ನ ನಿಲ್ಲಿಸ್ಬೇಕು. ಪ್ರತಿ ಬಾರಿ ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡುವಂಥದ್ದು, ಸುಳ್ಳು ಆಪಾದನೆಗಳ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡಿ BJPಯವರು JDSನವರು ಈ ಲೆವೆಲ್ಗೆ ರಾಜ್ಯವನ್ನು ತಗೊಂಬಂದಿದ್ದೀರಿ. ಮುಖ್ಯಮಂತ್ರಿಗಳನ್ನು ಈ ಲೆವೆಲ್ಗೆ ತಗೊಂಡೋಗಿದ್ದೀರಿ. ಒಂದೊಂದೇ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಬಿಡುವಂಥ ಕೆಲಸವನ್ನು ನೀವೇನು ಮಾಡ್ತಾಯಿದ್ದೀರಿ? ನಿಮಗೇನಾದರೂ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ದಯಮಾಡಿ ಇದನ್ನು ಆಹ್ವಾನವನ್ನು ನೀವು ಸ್ವೀಕರಿಸಬೇಕು. We have to take this to the logic end. Otherwise, I am going to file a complaint before the police station, before ಲೋಕಾಯುಕ್ತ, before the court. ಯಾಕೆಂದರೆ ಒಬ್ಬ ಮುಖ್ಯಮಂತ್ರಿನ ಈ ರೀತಿ ಈ ಮಟ್ಟಕ್ಕೆ ತೇಜೋವಧೆ ಮಾಡುವಂಥದ್ದು ಸಹಿಸಲ್ಲ. ನೀವು ಮುಖ್ಯಮಂತ್ರಿಗಳಾಗಿದ್ದರೆ 2 ಬಾರಿ, ನೀವು ಕೇಂದ್ರ ಮಂತ್ರಿಗಳಾಗಿದ್ದೀರಿ. ಯಾವನೋ ಏನೋ ಮಾಹಿತಿ ಕೊಟ್ಟ ತಕ್ಷಣ, ದಾಖಲೆಗಳು ಕೊಟ್ಟ ತಕ್ಷಣ ನೀವು ಬಂದು ಇಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮುಖ್ಯಮಂತ್ರಿಗಳ ವಿರುದ್ಧ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ದಯಮಾಡಿ ಒಕ್ಕಲಿಗರ ಹೆಣ್ಮಕ್ಳನ್ನ ಮಂಚಕ್ಕೆ ಕರೀತಾ ಇರುವಂಥ MLA ಬಗ್ಗೆ ಮಾತಾಡ್ರಿ ಕುಮಾರಸ್ವಾಮಿ ಅವರೇ. ಅದಕ್ಕೂ ನನಗೂ ಏನು ಸಂಬಂಧ? ಅದಕ್ಕೆ ಯಾಕೆ ನಾನು ಕೇಳ್ತೀರಾ ಅಂತೀರಾ? ಒಕ್ಕಲಿಗರ ಚಾಂಪಿಯನ್ ಅಲ್ವೇ ನೀವು ಅಶೋಕ್ ಅವರೇ? ನೀವು ಒಕ್ಕಲಿಗ ಸಮುದಾಯದವ್ರದ ಚಾಂಪಿಯನ್ಸ್ ಅಲ್ವೇ? ಒಕ್ಕಲಿಗ ಸಮುದಾಯ ಎಲ್ಲ ನಿಮ್ಮನ್ನು ಬೆಂಬಲಿಸಿದಾರಲ್ವಾ? ಅದ್ರ ಬಗ್ಗೆ ಒಬ್ಬರು ಏನು ಮಾತಾಡ್ತಾನೆ ಇಲ್ವಲ್ಲ, ಏನು ಮಾತಾಡಲೇ ಇಲ್ವಲ್ಲ, ಅದ್ರ ಬಗ್ಗೆ ಮಾತಾಡ್ರಿ. ಇದ್ದಕ್ಕಿದ್ದಂಗೆ ಸುಮ್ಮನೆ ಡೈಲಿ ಒಂದೊಂದು ದಾಖಲೆ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಿಬಿಟ್ರೆ ನೀವು. ಈ ಜಾಗವನ್ನು ಮಾರಿ 25 ವರ್ಷ ಆಯಿತು. 1999ನೇ ಇಸ್ವಿನಲ್ಲಿ ಮಾರಿದಂಥ ಜಾಗ.